ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಬೇವಿನ ಎಣ್ಣೆ ಸಾಮಾನ್ಯವಾಗಿ ನೋಡಿರ್ತೀರ, ಗೊತ್ತಿರ್ತದೆ. ಬೇವಿನ ಎಣ್ಣೆ ಖಂಡಿತ ಶತ್ರುಗೆ ಇದರಿಂದ ಉಳಿಗಾಲ ಇಲ್ಲ. ಬೇವು ಒಂದು ಕಹಿಯಾಗಿದ್ದರೂ ಕೂಡ ಅದರ ನೆರಳು, ಅದರ ಒಂದು ಸ್ಥಾನ ಬಹಳ ಪ್ರಸನ್ನವಾಗಿರ್ತದೆ. ದೈವ ವೃಕ್ಷ ಅಂತಲೂ ಹೇಳಿ ನಾವು ಕರಿತೀವಿ. ಅದು ಕೆಲವೊಮ್ಮೆ ಈ ಶತ್ರುಗಳ ಒಂದು ಉಪಟಳ, ಅಧಿಕವಾದಂಥ ಒಂದು ಭಯ ಹುಟ್ಟಿಸುವಂಥ ಒಂದು ಸಂದರ್ಭ, ಸನ್ನಿವೇಶ, ಹಾಗೆ ಶತ್ರುವಿನಿಂದ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಇವೆಲ್ಲವನ್ನು ಮಟ್ಟ ಹಾಕಲಿಕ್ಕೆ ಈ ತಂತ್ರವನ್ನು ಸಹಜವಾಗಿ ನಾವು ಬಳಸ್ತೇವೆ. ನೋಡಿ, ಏನದು? ಬೇವಿನ ಎಣ್ಣೆಯನ್ನು ತೆಗೆದುಕೊಳ್ಳಿ. ಒಂದು ತಾಮ್ರದ ತಗಡಿನ ಮೇಲೆ ಶತ್ರುವಿನ ಹೆಸರನ್ನು ಬರೆದು ಅದರ ಕೆಳಭಾಗದಲ್ಲಿ ಈ ಯಂತ್ರವನ್ನು ಬರೀರಿ. ತಾಮ್ರದ ತಗಡು, ಶತ್ರುವಿನ ಹೆಸರು ಮೇಲ್ಭಾಗದಲ್ಲಿ, ಅದರ ಕೆಳಭಾಗದಲ್ಲಿ ಅಡ್ಡವಾಗಿ 4 ಕಾಲಮ್, ಉದ್ದವಾಗಿ 4 ಕಾಲಮ್. ಅಡ್ಡವಾಗಿ ಮತ್ತು ಉದ್ದವಾಗಿ ಎಲ್ಲ ಕಾಲಮ್ಗಳಲ್ಲೂ ಕೂಡ ಲಾ 0, ಲಮ್ ಎಂಬತಕ್ಕಂಥ ಅಕ್ಷರ, ಅಂದರೆ ಲಾ ಮತ್ತು 0, ಲಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರವನ್ನು ತಾವು ಅಲ್ಲಿ ಬರೀರಿ. ಯಾವುದಾದ್ರೂ ಒಂದು ಈ ಅಂಜೂರದ ಅಥವಾ ದಾಳಿಂಬೆ ಕಡ್ಡಿ ತೆಗೆದುಕೊಂಡು ಅದರಲ್ಲಿ ಬರೀರಿ. ಶತ್ರುವಿನ ಹೆಸರನ್ನ ಮೇಲೆ ಬರೀರಿ. ಇದನ್ನು ತಾವು ಮಾಡಿದ ನಂತರ ಅದರ ಮೇಲ್ಗಡೆ ಈ ಬೇವಿನ ಎಣ್ಣೆಯನ್ನು ಸುರಿಯಿರಿ. ಇದನ್ನು ಸ್ವಲ್ಪ ಆಳವಾದಂಥ ಮಣ್ಣನ್ನು ತೆಗೆದು, ಏನದು ಯಂತ್ರದ ಮೇಲೆ ಬೇವಿನ ಎಣ್ಣೆ ಸುರಿದ ನಂತರ ಆಳವಾದಂಥ 1-2 ಅಡಿ ಆಳ ತೆಗೆದು ತಾವು ಮಣ್ಣನ್ನು, ಈ ಯಂತ್ರವನ್ನು ಮುಚ್ಚಿಬಿಡಿ. ಖಂಡಿತ ಶತ್ರುಗೆ ಉಳಿಗಾಲ ಇರೋದಿಲ್ಲ. ಅಂಥ ಒಂದು ಪಾಠ ಕಲಿಸುತ್ತೆ ಈ ಬೇವಿನ ಎಣ್ಣೆ. ಇದೊಂದು ಸರಳ ಪರಿಹಾರ ಶತ್ರುವಿನ ಒಂದು ವಿಚಾರ. ನೋಡಿ, ಯಾವುದೋ ಒಂದು ಶತ್ರುವಿಗೆ ಪರಿಹಾರ ಅಥವಾ ಮತ್ತೊಂದು ಸಮಸ್ಯೆನೋ ವಿಚಾರನೋ ಏನೋ ವ್ಯವಸ್ಥೆ ಬಂತು ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಊಹಾಪೋಹ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ನಿಮ್ಮ ಕೆಲವು ಪ್ರಮಾದಗಳು ಜೀವನದಲ್ಲಿ ಸಮಸ್ಯೆಗಳಾಗಿದ್ದಾಗ ನಾವು ಹೋಗ್ಬಿಟ್ಟು ಯಾರೋ ಶತ್ರು ಏನೋ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನನ್ನ ಜೀವನ ಹಿಂಗಾಯ್ತು ಅಂಥೇಳಿ ನಿಮ್ಮನ್ನು ಮಾತ್ರ ನೀವು ಸರಿ, ಅಂದರೆ ನಮ್ಮನ್ನು ನಾವು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬೇರೆಯವ್ರ ಮೇಲೆ ಎತ್ತು ಹಾಕುವಂಥ ಸಾಧ್ಯತೆಗಳಿರ್ತವೆ. ಇಂಥ ಒಂದು ತಪ್ಪುಗಳನ್ನು ಮಾಡಬೇಡಿ. ಒಂದು ಬದುಕಿನಲ್ಲೇ ಒಟ್ಟು ವಿಸ್ತೃತವಾಗಿ ಆ ಆಳ, ತೂಕ, ವಿಚಾರ ಎಲ್ಲ ಅವಲೋಕನ ಮಾಡಿ ಮುಂದೆ ಹೋಗೋದು ನಿಮ್ಮ ಒಂದು ಬುದ್ಧಿವಂತಿಕೆ ಲಕ್ಷಣ. ಭಗವಂತ ಹಣೆ ಬರದಲ್ಲಿ ಬರೆದಿದ್ದಾನೆ, ಆದರೆ ಹಣೆ ಬರಹ ಜೀವನ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದಷ್ಟೇ. ಆದರೆ ಇತಿಹಾಸ ನಿರ್ಮಾಣ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಅದನ್ನು ಕೂಡ ತಾವು ಅವಲೋಕನ ಮಾಡಬೇಕು. ಇಲ್ಲಿ ಶತ್ರು ಏನಂತಂದರೆ ಪದೇ ಪದೇ ಹಿಂಸೆ, ಭಯಪಡಿಸೋದು. ಸುಮ್ಮನೆ ಬರ್ತಾನೆ, ಯಾವುದೋ ಇಲ್ಲೇ ನಮ್ಮ ಕಚೇರಿ ಮುಂದೆ ಕಡೆನೇ ಎಲ್ಲೋ ಒಂದು ಕಡೆ ಸ್ವಲ್ಪ ಏನೋ ಮನೆ ಕಟ್ತಾ ಇದ್ದಾನೆ, ಅದು ಹೆಂಗೆ ಮನೆ ಕಟ್ತಾನೆ ನೋಡೋಣ, ಜಾಗ ಬಿಟ್ಟು ಕಟ್ಟಬೇಕು. ಸರಿ, ಜಾಗ ಬಿಟ್ಟು ಕಟ್ಟಿದ್ರು ಮಣ್ಣು ಬಿಡಬಾರ್ದು, ಹಂಗೆ ಅದು ಹೆಂಗೆ ಮನೆ ಕಟ್ತೀಯ? ಈ ಸುಮ್ಮನೆ ಹಿಂಸೆ. ಏನಕ್ಕಂತಂದರೆ ಅವನ ಗುಣ ಏನಂತಂದರೆ ಭಯಪಡಿಸೋದು. ಅವ್ನ ಬಾಲ್ಯ ಹುಟ್ಟಿನಿಂದ ಏನೋ ಒಂದು ರೀತಿಯಲ್ಲಿ ಬೆಳೆದು ಬಿಟ್ಟಿದ್ದಾನೆ. ಅವನು ಏನೋ ಅಂಗ ಅಥವಾ ಅವನ ದೇಹ, ಅವನ ವಿಚಾರ, ಮನಸ್ಥಿತಿ ಹಂಗಿದೆ. ಅವ್ನು ನೋಡಿ ಸ್ವಲ್ಪ ಜನ ಹೆದರ್ಕೋತಾರೆ, ಅಣ್ಣ ಗಿಣ್ಣ ಅಂದ್ಕೊತಾರೆ. ಅದನ್ನೇ ಅವನು ತಾನೇನೋ ಪ್ರಸಿದ್ಧ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಮಾಯಕರ ಮೇಲೆ ಸುಮ್ಮನೆ ಬಂದು ಕಿರಿಕಿರಿ ಮಾಡುತ್ತೆ. ಅಥವಾ ಅವನಿಗೆ ಬೇಕಂತಲೇ ಬೈಗುಳ, ಕೆಟ್ಟ ಶಬ್ದಗಳು, ಹಿಂಸೆ, ಏನು ಮಾಡಲಿಕ್ಕೂ ಬಿಡೋದಿಲ್ಲ. ಇಂಥವ್ನ ಮನೆ ಪಕ್ಕ ಇರೋದು ಯಾಕೆ ಸ್ವಾಮಿ, ಸುಮ್ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಮಾರಿಬಿಟ್ಟು ಹೋಗ್ಬಿಡ್ತೀನಿ ಅನ್ನೋವಂಥ ಒಂದು ಮನಸ್ಥಿತಿ ಇವರು. ದುಷ್ಟರ ಸವಾಸ ದೂರನೇ ಇರಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಪಾಪ ತಪ್ಪಲ್ಲ. ಇದು ತಪ್ಪು ಒಪ್ಪು ಬೇರೆ ವಿಚಾರ. ಇವನೇನು ನಿರ್ಧಾರ ಮಾಡ್ತಾನೆ ಅವ್ನು ಬಿಟ್ಟಿದ್ದು, ಅದು ಬೇರೆ ಬೇರೆ ವಿಷಯ, ಅದನ್ನು ತೆಗೆದು ಹಾಕೋಣ. ಆದರೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಒಂದು ರೀತಿಯಲ್ಲಿ ಪ್ರಹಾರಗಳನ್ನು ಮಾಡೋದು, ಕಿರಿಕಿರಿ ಮಾಡೋದು, ಅದೇನೋ ಅಂತಾರಲ್ಲ, ಮೇಲ್ಗಡೆ ಏನೋ ಬಂದು ಜಗಳಕ್ಕೆ ನಿಲ್ಲೋದು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆದರಿಸೋದು, ಬೆದರಿಸೋದು, ಒಂಥರ ಪುಂಡು ಪೋಖ್ರಿಗಳಾಡ್ತಾವಲ್ಲ ಆ ರೀತಿಯಲ್ಲಿ ದರ್ಪಗಳನ್ನು ತೋರಿಸ್ತಾ ಏನೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಅನ್ಯಾಯ ಮಾಡಿಕೊಂಡು ಒಂಥರ ಅವನ ಮೇಲೆ ಪ್ರಹಾರಗಳನ್ನು ಮಾಡ್ತಾ ಹೋಗೋದು ಇವನೊಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಹೀಗೆ ಈ ಶತ್ರುಗೆ ಉಳಿಗಾಲ ಇರಬಾರ್ದು. ಪಾಪ ಅವನೇನೋ ಕಷ್ಟಪಟ್ಟು ದುಡಿತಿದ್ದಾನೆ, ಅವನೇನೋ ಬದುಕಿಗೋಸ್ಕರ ಅವ್ನು ಮನೆ ಕಟ್ಕೋತಾನೆ, ಅವ್ನ ಜೀವನಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಅವ್ನ ಹೆಂಡತಿ ಮಕ್ಕಳು ಅವ್ನು ನಂಬಿದ್ದಾರೆ. ಸುಮ್ಮನೆ ಹೆದರಿಸಿ ಒಂದು ರೀತಿಯಲ್ಲಿ ಪಾಪ ಮೊದಲೇ ಪುಕ್ಕಲ್ತನ ಇರ್ತದೆ. ಏನು ಎಲ್ಲರೂ ಧೈರ್ಯವಂತರಲ್ಲ, ಎಲ್ರಿಗೂ ಸಾಹಸ ಗುಣಶೀಲ ಇರೋದಿಲ್ಲ.
ಅವ್ರವ್ರ ಮನಸ್ಥಿತಿ ಅವ್ರವ್ರು ಇರ್ತದೆ. ಎಲ್ಲೇ ಅಮಾಯಕರು ಏನೋ ಸ್ವಲ್ಪ ಕೆಳಮಟ್ಟದಲ್ಲಿದ್ದಾರೆ ಅಂದ ತಕ್ಷಣ ಇಂಥವ್ರು ಬೇಕಂತ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಏನಕ್ಕಂತಂದರೆ ಅವನಿಗಿಂತ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಅಲ್ಲಿ ಬಾಲ ಬಿಚ್ಚಲ್ಲ, ಇವ್ರಿಗಿಂತ ಕೆಳಮಟ್ಟದಲ್ಲಿದ್ದರೆ ಬಾಲ ಬಿಚ್ಚಿ ನಿಂತ್ಕೊತಾರೆ. ಈ ರೀತಿಯಾದಂಥ ಮನುಷ್ಯನ ಗುಣ ಸ್ವಭಾವ. ಇಂಥ ಒಂದು ಸ್ಥಿತಿ ನಿರ್ಮಾಣ ಮಾಡದೆ ಅವನ ಒಂದು ಬುದ್ಧಿ, ಅವಿವೇಕತನ ಅಥವಾ ಅವನಲ್ಲಿರ್ತಕ್ಕಂಥ ದುರಾಂಕಾರ, ದುರ್ಮತಿ ಇವೆಲ್ಲ ಸೇರಿ ಇನ್ನೊಬ್ಬರ ಮೇಲೆ ಸಮಸ್ಯೆ. ಯಾರು ಬೇಕಾದರೂ ಯಾವ್ಯಾವ ಪ್ರದೇಶದಲ್ಲಿ ಎಲ್ರಿಗೂ ಕೂಡ ಅನುಭವಕ್ಕೆ ಆಗ್ತಾ ಇರುತ್ತೆ. ಒಂದು ಊರಿದ್ದರೆ ಅಲ್ಲೇನೋ ನಾನೇನೋ ಮುಖ್ಯವಾದಂಥ ವ್ಯಕ್ತಿ, ನನ್ನ ಮಾತೇ ಕೇಳಬೇಕಂಥೇಳಿ ಸಿಕ್ಕದವ್ರಿಗೆಲ್ಲ ಬೈಯೋದು, ಹೊಡೆಯೋದು, ಒಂಥರ ಇದು ಮಾಡೋದು. ಯಾರೋ ಜಾಗ ತೊಗೊಂಡು ಕೊಟ್ಟಿರ್ತಾರೆ, ಅವನೇನೋ ಊರಿನ ನಾಯಕ ಅಂತ ಹೇಳಿಬಿಟ್ಟು ಅವ್ನು ಬೇಕಾದಾಗ ಆ ಜಾಗ ನಮ್ಮದು ಅಂತ ವಾಪಸ್ ಕಿತ್ಕೊಳಕ್ಕೆ ಹೋಗೋದು. ಅಥವಾ ಇವ್ರ ಮನೆ ಹತ್ರ ಬಂದು ಬೇಕಂತಲೇ ಏನಾದರೂ ಒಂದು ಎಡವಟ್ಟುಗಳು ಮಾಡೋದು, ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ಬೋದು, ಸಮಸ್ಯೆ ಮಾಡ್ಬೋದು. ಯಾಕಂದರೆ ಮನುಷ್ಯ ಅಮಾಯಕ ಇದ್ದಷ್ಟು, ಮುಗ್ಧನಿದ್ದಷ್ಟು ಇಂತಹ ಒಂದು ದುರಾಂಕಾರದ ಜನಗಳು ಬೇಕಂತ ಸಮಸ್ಯೆ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಈ ತಂತ್ರ ಪರಿಹಾರ ನಿಮಗೆ ಶತ್ರುವಿನ ಒಂದು ಸಮಸ್ಯೆಯಿಂದ ಅಥವಾ ಏನು ದರ್ಪದಿಂದ ಮೆರಿತಾ ಇದ್ದಾನಲ್ಲ ದುರಂಕಾರದ ಶತ್ರು ಗುಳಿಗಾಲ ಇರಬಾರ್ದು. ಶತ್ರು ಪಾಠ ಕಲಿಬೇಕು, ನಿಮ್ಮ ತಂಟೆಗೆ ಬರಬಾರ್ದು. ಅದಕ್ಕೋಸ್ಕರ ನಾನು ಮೊದಲೇ ಆ ಪರಿಹಾರವನ್ನು ಹೇಳಿದ್ದೀನಿ. ಇದು ವಿಚಾರ. ಹಾಗೆ ಕೆಲವೊಮ್ಮೆ ಏನಾದರೂ ಇಂಥ ಸಮಸ್ಯೆಗಳು ಅಥವಾ ಶತ್ರುವಿನಿಂದ ಬರ್ತಾ ಇದೆ ಅಂದರೆ ನೀವು ಮರೆಯಲ್ಲಿ ಕೂರಬೇಡಿ, ಎಲ್ಲೋ ಒಂದು ಕಡೆ ಅವಿತುಕೊಳ್ಬೇಡಿ, ಅಥವಾ ಯಾಕೆ ಬೇಕು ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ನಿರ್ಲಕ್ಷ್ಯ ಮಾಡಿಬಿಡಿ. ಕೂಡಲೇ ಅದರ ಬಗ್ಗೆ ಪ್ರಶ್ನೆಗಳನ್ನು ಮಾಡೋದು ಕಲೀರಿ. ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕೆಲವೊಬ್ಬರ ಬಳಿ ಚರ್ಚೆ ಮಾಡಿ ಪರಿಹಾರನ ಹುಡ್ಕೊಂಡು ಅದ್ರ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಸುಮ್ಮನೆ ಅವನೇನೋ ಬಂದ ಹೆದರ್ಸ್ತಾ ಹೋದ ಅಂತ ನೀವು ಹೆದರ್ಕೊಂಡು ಮೂಲೆ ಗುಂಪಾದರೆ ಮುಂದಿನ ಜೀವನ ಹೇಗೆ? ಇಲ್ಲೂ ಈ ಸಮಸ್ಯೆ ಅಂದರೆ ಮುಂದೆ ಅಲ್ಲೂ ಬೇರೆ ಸಮಸ್ಯೆ ಬರ್ಬೋದು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿ. ಜೊತೆಗೆ ಏನಂತಂದರೆ ಊಹಾಪೋಹದಿಂದ ನೀವು ಯಾರ್ಯಾರು ಶತ್ರುಗಳಂತ ತಿಳ್ಕೊಳೋದು ಬೇಡ. ಸುಮ್ಮನೆ ನಿಮಗೆ ನೀವೇ ಅವ್ರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ತಂತ್ರ ಹೇಳ್ಕೊಟ್ಟೆ ಅಂಥೇಳಿ ಮಾಡೋದು ಅದು ಸಮಂಜಸ ಅಲ್ಲ. ಅದ್ರ ಬಗ್ಗೆನೂ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟು, ಶತ್ರುವಿನ ಸಮಸ್ಯೆ ಅದೇನಂತಂದರೆ ಯಾವಾಗ ನಾವು ಕೆಳಮಟ್ಟಕ್ಕೆ ಬೀಳ್ತೀವಿ ಅದು ಸಮಸ್ಯೆ ಆದಮೇಲೆ ಅದು ನಮ್ಗೆ ಅನುಭವಕ್ಕೆ ಬರುತ್ತೆ. ಅಂಥ ಒಂದು ಲಕ್ಷಣಗಳು ಕಾಣ್ತಾ ಇರುತ್ತೆ. ಸ್ವಲ್ಪ ಆ ಸಮಯದಲ್ಲಿ ಕೆಲವೊಂದು ಆಲೋಚನೆಗಳು ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆಯದನ್ನೋದು ನನ್ನ ಒಂದು ಅನಿಸಿಕೆ. ಖಂಡಿತ ನಾನು ಮೊದಲೇ ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ತಂತ್ರ ಪರಿಹಾರವನ್ನು ಮಾಡಿ ಶತ್ರುವಿನ ಸಮಸ್ಯೆಯಿಂದ ಹೊರಗಡೆ ಬಂದೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಖಂಡಿತ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.